ಕುಂಭರಾಶಿ, ವೇದದಲ್ಲಿ ರವಿ, ಜನ್ಮದಲ್ಲಿ ಶನಿ, ಜನ್ಮ ಶನಿ ಪರಿಹಾರ ಆಗುವ ತಿಂಗಳುಗಳಲ್ಲಿ ವರ್ಷಾರಂಭದಲ್ಲಿ ಇದೆ. ಒಂದು ಯಾವುದ್ಯಾವುದು ಕೆಲಸಗಳು ಆಗುತ್ತೆ ಅಂತ ಅಂದ್ಕೊಂಡು ನಿಂತು ಹೋಗಿದೆಯೋ ಅದಕ್ಕೆ ಚಾಲನೆ ಸಿಕ್ಕುತ್ತೆ ಸಂಕ್ರಾಂತಿಯಿಂದ ನಂತರ. ಆರೋಗ್ಯದಲ್ಲೂ ಬಹಳಷ್ಟು ಸುಧಾರಣೆಯನ್ನು ಕಾಣ್ತೀರಿ. ಅನೇಕವಾಗಿರ್ತಕ್ಕಂತಹ ಇಂಟರ್ನಲ್ ಕಾಯಿಲೆಗಳಿರ್ತದೆ. ಒಳಗಡೆ ಆಬ್ಸಿಸ್ ಆಗೋದು, ಏನಾದರೂ ಒಂದು ರಕ್ತ ಕೆಟ್ಟು ಕರುಳಿನ ಬೇನೆಗಳಾಗ್ತಕ್ಕಂಥದ್ದು, ಉಸಿರಾಟದ ಸಮಸ್ಯೆಗಳಲ್ಲಿ ಇರ್ತಕ್ಕಂಥದ್ದು, ದಮ್ಮು ಕಾಯಿಲೆ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಜನ್ಮ ಶನಿ ಇರ್ತಕ್ಕಂಥ ಸಮಯದಲ್ಲಿ ವೃದ್ಧಿ ಆಗುತ್ತೆ. ಅಂದರೆ ಹೊರಗಡೆ ಕಾಣದೇ ಇರತಕ್ಕಂತಹ ರೋಗಗಳು, ಒಳಗಿನ ಆಂತರಿಕವಾಗಿರ್ತಕ್ಕಂತಹ ಶಾರೀರಿಕ ರೋಗಗಳು ಜನ್ಮ ಶನಿಯಲ್ಲಿ ಕಾಡ್ತದೆ. ಕುಂಭರಾಶಿಯವರಿಗೂ ಸಾಕಷ್ಟು ಜನರಿಗೆ ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ಸುಧಾರಣೆ ಆಗುತ್ತೆ. ಧೈರ್ಯವಾಗಿ ಇರಿ. ಪ್ರಯಾಣ ಇತ್ಯಾದಿಗಳು ಜಾಸ್ತಿ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭಗಳು ಕೂಡ ಬರುತ್ತೆ. ಶನಿಯು ಮುಂದೆ ಜರುಗದ ಅಂತಂತಂದರೆ ಜಗತ್ತೂ ಜರುಗತ್ತೆ, ಕರ್ಮವೂ ಜರುಗತ್ತೆ. ರಾಹು ಹಿಂದೆ ಬಂದು ಶನಿ ಮುಂದೆ ಹೋಗ್ತಕ್ಕಂತಹ ಇನ್ನು 2-3 ತಿಂಗಳಲ್ಲಿ ಈ ರೀತಿಯೆಲ್ಲ ಬದಲಾವಣೆಗಳು, ಧನಾಗಮ, ನಾನಾ ಬಗೆಯ ವಿಷಯಗಳಲ್ಲಿ ನಮಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ. ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತ ಇರಬೇಕು. ಯಾಕಂದರೆ ಶನಿ ಮತ್ತು ರಾಹುಗಳು ಮೊನ್ನೆ ಹೇಳಿದ್ದೀನಿ ಸುಮಾರು 1.5 ತಿಂಗಳು ಮೇ ಮಧ್ಯದವರೆಗೂ ಅದು ಶನಿ ಮತ್ತು ರಾಹುಗಳು ಯುತಿಗೊಳ್ಳುವ ಸಮಯ. ಅಂಥ ಸಮಯದಲ್ಲಿ ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು, ಮೈ ಮೇಲೆ ಎಳ್ಕೊಳ್ಳೋದು, ನಾವೇ ಹೋಗಿ ಮಾಡ್ತೀವಿ ಅಂತಂತ ಹೋಗಿ ಇನ್ಯಾರ್ದೋ ಖರ್ಚು ನಾವು ಮಾಡೋವಂಥ ಪರಿಸ್ಥಿತಿ ಬರೋದು, ಇದೆಲ್ಲ ಬರ್ತದೆ. ಹಾಗಾಗಿ ಫೈನಾನ್ಸ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಬೇಕು ಕುಂಭರಾಶಿಯವರಿಗೆ. ಆಮೇಲೆ ಬೇಸರ ಮಾಡಿಕೊಳ್ಬಾರ್ದು. ಶ್ರೀನಿವಾಸ ದೇವರ ದರ್ಶನ, ತುಳಸಿ ಅರ್ಚನೆ, ವೆಂಕಟೇಶ ಸ್ತೋತ್ರ, ವೆಂಕಟೇಶ ಸುಪ್ರಭಾತ ಸೇವೆ. ಸುಪ್ರಭಾತ ಸೇವೆ ಅಂತಂತಂದರೆ ಬೆಳಗ್ಗೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಸುಪ್ರಭಾತವನ್ನು ಹೇಳಿ ಭಗವಂತನಿಗೆ ಮೊದಲನೇ ಪ್ರಾತಃ ಅಭಿಷೇಕ ಮಾಡೋದು. ಪುಸ್ತಕ ತಗೊಂಡು ಹೋಗಿ ನಾವು ಅವ್ರ ಜೊತೆ ಹೇಳಬೇಕು. ಅದು ನಿಜವಾದ ಸುಪ್ರಭಾತ ಸೇವೆ. ಕೌಶಲ್ಯ ಸುಪ್ರಜಾರಾಮ ಸೂರ್ಯ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಏನು ನಾವು ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನು ಕೇಳ್ತೇವೆ. ಶ್ರೀನಿವಾಸ ದೇವರ ಮುಂದೆ ಬೆಳಗ್ಗೆ ಆ ಸುಪ್ರಭಾತದ ಸಮಯದಲ್ಲಿ ಪುಸ್ತಕ ತಗೊಂಡು ಹೋಗಿ ನಾವು ಕೂಡ ಅದನ್ನು ಹೇಳ್ಕೊಳ್ಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಉತ್ತರಾಯಣ ಅಂತಂದರೆ ಎದ್ದೇಳುವುದು ಅಂತ, ಭಗವಂತನನ್ನು ಎಬ್ಬಿಸುವುದು ಅಂತ. ಅವನಿಗೆಲ್ಲಿ ನಿದ್ದೆ? ಅನಾಶನ, ನಿದ್ರಾಹೀನ ಭಗವಂತ. ಅವನಿಗೆ ಹಸಿವಿಲ್ಲ, ಅವನಿಗೆ ನಿದ್ರೆ ಇಲ್ಲ. ಜಗತ್ತಿಗೆ ಹಸಿವನ್ನು ಕೊಟ್ಟು ಅನ್ನ ಕೊಡುವವನಿಗೆ ಹಸಿವಿರಲ್ಲ. ಜಗತ್ತನ್ನು ಯಾವಾಗಲೂ ಕೆಲಸದಲ್ಲಿ ಇಡ್ತಕ್ಕಂಥವನು ತಾನು ನಿದ್ರೆ ಮಾಡಲ್ಲ. ಹಾಗಾಗಿ ಈ ಉತ್ತರಾಯಣ ಅಂತಂದರೆ ಭಗವಂತನ ಯೋಗ ನಿದ್ರೆಯು, ಬೆಳಕಿನ ಅಂಶವು ಪೂರ್ವರಾಶಿಗಳಿಗೆ ಬೀಳ್ತದೆ ಅಂತಕ್ಕಂತಹ ಒಂದು ವಿಶೇಷವನ್ನು ಭಗವಂತನು ನಮ್ಮೆಡೆಗೆ ಪೂರ್ಣವಾಗಿ ನೋಡಿದ. ಬೆಳಕು ಅಂದರೆ ಭಗವಂತ. ಯಾಕೆ ಇದು ಹೇಳ್ತಾ ಇದ್ದೇನೆ? ಶ್ರೀನಿವಾಸ ದೇವರನ್ನು ಎಬ್ಬಿಸುವುದೇ ಉತ್ತರಾಯಣ, ಅದರಲ್ಲೇ ಇದ್ದೀವಿ ನಾವು. ಮಕರ ಕುಂಭರಾಶಿಯಲ್ಲಿ ಸೂರ್ಯನು ಸಂಚಾರ ಮಾಡಿದಾಗ ಈ ಲೋಕಕ್ಕೆ ವಿಶೇಷವಾಗಿರ್ತಕ್ಕಂತಹ ಬೆಳಕು ಬರ್ತದೆ, ಪೂರ್ಣವಾಗಿರ್ತಕ್ಕಂತಹ ಬೆಳಕು ಬರ್ತದೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಸೇವೆ ಸುಪ್ರಭಾತ ಸೇವೆ. ಸುಪ್ರಭಾತ ಸೇವೆ ಅಂತಂದರೆ ನಾವು ಹೋಗಿ ಕೂಡ ಸುಪ್ರಭಾತ ಸ್ತೋತ್ರವನ್ನು, ಶ್ಲೋಕವನ್ನು ನಾವು ಕೂಡ ಹೇಳ್ತಕ್ಕಂಥದ್ದು. ಅದು ನಿಜವಾದ ಸುಪ್ರಭಾತ ಸೇವೆ ಆಗ್ತದೆ. ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಧಾರಣೆ ಅಂತಂತ ಹೇಳಿದ್ದೀನಿ. ಈ ಸೇವೆಗಳನ್ನು ಕೂಡ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ
ಪ್ರಯೋಜನಕರ ಶ್ರೀನಿವಾಸನ ಸೇವೆಯಿಂದ ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನರಾಶಿಯವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.